ವೀಕ್ಷಕರೇ, ತಮ್ಮ ಭೂಮಿಯನ್ನ ಧರ್ಮಸ್ಥಳದವರು ಕಬಳಿಸಿದ್ದಾರೆ ಅಂತ ಸುಜಾತ ಭಟ್ ಆರೋಪ. ಈಗಾಗಲೇ ನಾವು ಹೇಳಿದಂತೆ ದಾನಕ್ಕೆ ಕೊಟ್ಟಿರುವಂತ ಭೂಮಿ ಇದು. ಅವರ ಚಿಕ್ಕಪ್ಪ ದಾನವಾಗಿ ಧರ್ಮಸ್ಥಳಕ್ಕೆ ಕೊಟ್ಟಿರುವಂತ ಜಾಗ, ಧರ್ಮಸ್ಥಳದ ಮೇಲಿನ ಪ್ರೀತಿಯಿಂದ ಕೊಟ್ಟಿರುವಂತ ಭೂಮಿ ಅದು. ಭೂ ವ್ಯವಹಾರ ನಡೆದಂತಹ ಸಂದರ್ಭದಲ್ಲಿ ಯಾರು ಸಾಕ್ಷಿಯಾಗಿದ್ರು? ಭೂಮಿ ವ್ಯವಹಾರ ನಡೆಸಿದಂತಹ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಇದ್ದಂತಹ ವ್ಯಕ್ತಿ ಕೂಡ ಇದ್ದಾರೆ. ಅವರನ್ನ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಅಧಿಕೃತ ವ್ಯಕ್ತಿಯನ್ನೇ ಸುವರ್ಣ ನ್ಯೂಸ್ ಮಾತನಾಡಿಸಿದೆ. ನಮ್ಮ ಜೊತೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಿನ ನಗರಸಭಾ ಸದಸ್ಯರನ್ನೇ ಮಾತನಾಡಿಸಿದೆ ಸುವರ್ಣ ನ್ಯೂಸ್. ಆ ಸಂದರ್ಭದ ವ್ಯವಹಾರ ಅಥವಾ ಏನೆಲ್ಲ ಬೆಳವಣಿಗೆ ಆಯಿತು ಅದನ್ನ ವಿವರವಾಗಿ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ಮಹೇಶ್ ಠಾಕೂರ್ ಅಂದಿನ ನಗರಸಭಾ ಸದಸ್ಯ ಇವರು. ಭೂಮಿ ವ್ಯವಹಾರ ನಡೆದಿರೋದಕ್ಕೆ ಈ ಮಹೇಶ್ ಠಾಕೂರ್ ಸಾಕ್ಷಿಯಾಗಿದ್ರು. ಏನೇನಾಯ್ತು ಎಲ್ಲದಕ್ಕೂ ಕೂಡ ಆ ವಿವರಣೆಗಳನ್ನ ಸುವರ್ಣ ನ್ಯೂಸ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅಂದಿನ ನಗರಸಭಾ ಸದಸ್ಯರನ್ನೇ ಮಾತನಾಡಿಸಿದೆ ಸುವರ್ಣ ನ್ಯೂಸ್. ಮಹೇಶ್ ಠಾಕೂರ್ ಅವರು ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ ಆಗಿ ಮಾತಾಡಿದ್ದಾರೆ. ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಮಾಜಿ ನಗರಸಭಾ ಸದಸ್ಯ ಮಹೇಶ್ ಠಾಕೂರ್. ತಮ್ಮ ಕುಟುಂಬಕ್ಕೆ ಬಂದ ದಾನದ ಭೂಮಿಯನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಉಪಾಧ್ಯಾಯ ಕುಟುಂಬ ಕೊಡುತ್ತೆ. ಅದರಲ್ಲಿ ನನಗೆ ಪಾಲು ಬಂದಿಲ್ಲ ಅನ್ನೋದು ಸುಜಾತ ಅವರ ನೋವು. ಈ ಭೂಮಿದು ಏನೆಲ್ಲ ಘಟನೆಗಳು ನಡೆದವಲ್ಲ ಅದಕ್ಕೆ ಸಾಕ್ಷಿಯಾಗಿರೋರು ಇದೇ ಮಹೇಶ್ ಠಾಕೂರ್ ಅವರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಅವರು ನಮ್ಮ ಪರಿಕಾ ಅರಮನೆ ಅಂತ ಹೇಳುವಂಥ ಪ್ರದೇಶ, ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ನಾರಾಯಣ ಉಪಾಧ್ಯಾಯರು ಅಂತ ಹೇಳುವವರು ಪರಿಕಾ ತನ್ನ ಪ್ರಾಯದ ಸಂದರ್ಭದಲ್ಲಿ ಸೀನಿಯರ್ ಸಿಟಿಸನ್ ಅವರು ದೇವಸ್ಥಾನವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ದೇವಸ್ಥಾನವನ್ನು ಅವರು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ 5 ಎಕರೆ ಜಾಗವನ್ನು ಧರ್ಮಸ್ಥಳಕ್ಕೆ ದಾನವಾಗಿ ಕೊಡ್ತಾರೆ. ಅದರ ಮೇಲೆ ಆ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಅದೇ ರೀತಿ ಮತ್ತೆ ಅವರು ಪುನಃ 13 ಎಕರೆ ಜಾಗವನ್ನು ಅಲ್ಲಿ ಧರ್ಮಸ್ಥಳದವರು ಪರ್ಚೇಸ್ ಮಾಡ್ತಾರೆ, ಒಳ್ಳೆ ರೇಟನ್ನು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಆಗ ನಾನು ಇಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯರಾಗಿರ್ತೇನೆ. ನಾನು 2006-7ರ ದಶಕದಲ್ಲಿ ಆಗಿರುವಂಥದ್ದು. ಒಳ್ಳೆ ರೇಟನ್ನು ಕೊಟ್ಟು ನಮ್ಮ ಸ್ನೇಹಿತರದೇ ಜಾಗವನ್ನು ಅವರು ಪರ್ಚೇಸ್ ಮಾಡ್ತಾರೆ. ಮಾಡಿ ಒಂದು ಒಳ್ಳೆಯ ಸೌಖ್ಯವನ್ನು ಅನ್ನುವಂಥ ಒಂದು ನ್ಯಾಚುರೋಪತಿ ಹಾಸ್ಪಿಟಲನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನಮ್ಮ ಸ್ಥಳೀಯರಿಗೆ ಅಲ್ಲಿ ಕೆಲಸವನ್ನು ಕೊಡ್ತಾರೆ. ಅವರು ಮೂಲತಃ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ. ಆಮೇಲೆ ಕಡೆಗೆ ಮೈಸೂರಿಗೆ ಹೋಗಿ ಒಂದು ಹೋಟೆಲನ್ನು ಮಾಡಿ, ಹೋಟೆಲ್ನಲ್ಲಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ ಅವರು ಇಲ್ಲಿ ಬಂದು ತುಂಬ ಡೆವಲಪ್ ಮಾಡಿದರು. ದೇವಸ್ಥಾನ ಆ ಊರನ್ನು ತುಂಬ ಡೆವಲಪ್ ಮಾಡಿದರು. ಅವರ ಪ್ರಾಯದ ಸಂದರ್ಭದಲ್ಲಿ ಅದನ್ನು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ ಕೊಟ್ಟರು. ಒಳ್ಳೆ ರೀತಿಯಲ್ಲಿ ನಡಿಬೇಕು, ನಾನು ಸ್ಥಾಪನೆ ಮಾಡಿದ ಸಂಸ್ಥೆ ಒಳ್ಳೆ ರೀತಿ ನಡಿಬೇಕು ಅನ್ನುವಂಥದ್ದು ಗೋಸ್ಕರವಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಏನು ಇಡೀ ಧರ್ಮೋತ್ತನ ಏನು ಟ್ರಸ್ಟ್ ಇದೆ, ಆ ಟ್ರಸ್ಟಿಗೆ ಪ್ರಾಯಶಃ ಅವರು ಅದನ್ನು ದಾನವಾಗಿ ಕೊಟ್ಟಿದ್ದಾರೆ. ಅವರ ಎಜುಕೇಶನ್. ವೀಕ್ಷಕರೇ, ಉಪಾಧ್ಯಾಯ ಕುಟುಂಬ ಯಾವ ರೀತಿ ತಮಗೆ ಸಿಕ್ಕ ದಾನದ ಭೂಮಿಯನ್ನ ಧರ್ಮಸ್ಥಳದ ಮೇಲಿನ ಪ್ರೀತಿಯಿಂದಾಗಿ ಅಲ್ಲಿಗೆ ಬರ್ಕೊಟ್ರು ಅನ್ನೋದನ್ನ ನೀವೀಗಾಗಲೇ ನೋಡಿದ್ರಿ. ಅದಕ್ಕೆ ಸಾಕ್ಷಿಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದಿಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಸುಜಾತ ಭಟ್ ಅವರ ಮುಖ್ಯ ಆರೋಪ ಏನು, ಮುಖ್ಯ ಹೇಳಿಕೆ ಏನು ಅಂತ ಹೇಳಿದ್ರೆ, ಅನನ್ಯ ಭಟ್ ಮೊದಲ ವರ್ಷದ MBBS ವಿದ್ಯಾರ್ಥಿನಿ ಮಣಿಪಾಲದಲ್ಲಿ ಅಂತ. ಅದರ ಬಗ್ಗೆ ಕೂಡ ನಾವು ಹುಡುಕಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.